ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು, ಸೊ ಬೆಳಗಿಂದ ಏನೂ ಪ್ಲ್ಯಾನ್ ಇರಲಿಲ್ಲ. ಬಟ್ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿ ಬಂದಿರೋದು 10 ಮಿನಿಟ್ಸ್ ಆಯ್ತು ಅಷ್ಟೇ. ಸೊ ಇವಾಗ ಟೈಮ್ ಬಂದು 4:40 ಆಗಿದೆ. ಸೊ ಫಸ್ಟು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೊರಡಬೇಕು. ಸ್ವಲ್ಪ ಅಡುಗೆ ಕೆಲಸ ಅದು ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಹಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಫಸ್ಟ್ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬೇಡ ಅಂತ ಹೇಳಿಬಿಟ್ಟು ಒಂದು ಬಟ್ಟೆ ತೊಗೊಂಡು ಬಂದು ನೀಟಾಗಿ ದೇವ್ರ ಮನೆ ಎಲ್ಲ ಒರೆಸ್ಕೊಂಡು ಫೋಟೋಗಳನ್ನೆಲ್ಲ ಒರೆಸ್ಕೊತಾ ಇದ್ದೀನಿ. ಹಾಗೆ ಒಂದು ಪಾತ್ರೆಗೆ ಇದು ದೇವ್ರ ಸಾಮಗ್ರಿಗಳೇನಿದೆಯೋ ದೀಪ ಕಳಶ ಎಲ್ಲನೂ ಕೂಡ ತೆಗೆದಿಟ್ಟು ಅದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಫಸ್ಟು ದೇವ್ರ ಮನೇನ ಒರೆಸ್ಕೊಂಡ್ಬಿಟ್ರೆ ಈಸಿಯಾಗಿ ಬಾಕಿ ಕೆಲಸಗಳನ್ನ ಮಾಡ್ಕೊಬೋದು. ಏನಂದರೆ ನಾನು ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಅಥವಾ ವೀಕ್ಲಿ ಒನ್ಸ್ ಆದರೂ ನಾನು ದೇವ್ರ ಮನೇನ ಒರೆಸ್ಕೊಂಡ್ಬಿಡ್ತೀನಿ ಕ್ಲೀನಾಗಿ ನೀಟಾಗಿ. ನಂಗೆ ತುಂಬ ಆಗ್ತಿಲ್ಲ ಅಂದಾಗ ನಾನು ಏನು ಮಾಡ್ತೀನಿ ಅಂದರೆ ಜಸ್ಟ್ ದೀಪಗಳನ್ನ ತೊಳ್ಕೊಂಡು ದೇವ್ರ ದೀಪನ ಹಚ್ಕೋತೀನಿ. 15 ಡೇಸ್ ಒನ್ಸ್ ಆದರೂ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡ್ಕೋತೀನಿ, ಡೀಪ್ ಕ್ಲೀನ್ ಮಾಡ್ಕೋತೀನಿ ಒಂದು ಕಡೆಯಿಂದ. ಡೀಪ್ ಕ್ಲೀನ್ ಮಾಡಿ ಒಂದು ಪೂಜೆನ ಮಾಡಿದ್ವಿ ಅಂದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್, ಆ ದೇವ್ರ ಮನೆ ನೋಡೋದಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನನಗಂತೂ ತುಂಬಾ ಇಷ್ಟ ಆ ಥರ ಎಲ್ಲ ಕ್ಲೀನ್ ಮಾಡಿಕೊಂಡು ಮಾಡೋದು ಅಂದರೆ. ಕೆಲವೊಂದು ಟೈಮಲ್ಲಿ ದೇವ್ರ ಮನೆ ಹಾಗೆ ದೇವಸ್ಥಾನ ಇಲ್ಲೆಲ್ಲೂ ಹೋಗದೇ ಇರೋಳು ನಾನು ಇವಾಗ ಸಡನ್ನಾಗಿ ಹೆಂಗೆ ಚೇಂಜ್ ಆಗಿಬಿಟ್ಟಿದ್ದೀನಿ ಅಂದರೆ ಮದುವೆ ಆದಮೇಲೆ ಅದೇನು ಹೆಣ್ಮಕ್ಳೇ ಆಗೋ ಅಥವಾ ನಾನು ಮಾತ್ರ ಹೀಗೋ ಗೊತ್ತಿಲ್ಲ. ಪ್ರತಿ ಸರಿ ಹೆಂಗಾಗುತ್ತೆ ಅಂದರೆ ಇದು ನಿಜವಾಗ್ಲೂ ನಾನೇನಾ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕಂದರೆ ಅಷ್ಟೊಂದು ಭಕ್ತಿ, ಈ ಪೂಜೆ ಎಲ್ಲ ಮಾಡಬೇಕು ಅನ್ನೋದ್ರ ಕಡೆ ನನಗೆ ನಿಜವಾಗ್ಲೂ ಕಾನ್ಸಂಟ್ರೇಟ್ ಮಾಡಿ ಯಾವತ್ತೂ ಮಾಡಿದವಳೇ ಅಲ್ಲ, ಅಂದರೆ ಮದುವೆ ಆಗೋಕ್ಕಿಂತ ಮುಂಚೆ. ಬಟ್ ಮದುವೆ ಆದಮೇಲೆ ಲೈಫಲ್ಲಿ ತುಂಬಾ ಚೇಂಜಸ್ ಆಗಿದೆ. ಲೈಫ್ ಸ್ಟೈಲಿಂದ ಹಿಡಿದು ಎಲ್ಲನೂ ಕೂಡ ಚೇಂಜಸ್ ಆಗಿದೆ. ನನಗೆ ಅನ್ಸೋದು ಏನಂದರೆ ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಅಂತ ಅಂದ್ಕೊಂಡಾಗ ಎಲ್ಲ ಕಡೆಯಿಂದನೂ ವಿಘ್ನಗಳು ಬಂತು. ಅಂದರೆ ಬೇಡ ಯಾಕೆ ಇದೆಲ್ಲ ಅಂತ. ಬಟ್ ನಾನು ದೇವ್ರ ಹತ್ರ ಒಂದೇ ಕೇಳ್ಕೊಂಡಿದ್ದು ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು. ಬಟ್ ನನ್ನ ಮನೇಲೇ ಇದ್ಕೊಂಡು ನಾನು ಏನಾದರೂ ಮಾಡಬೇಕು. ಅವಾಗಿನ್ನ ನನ್ನ ಮಗಳು ಇನ್ನೂ ಚಿಕ್ಕವಳು. ನಾನು ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ 1 ಇಯರ್ ಆಯಿತು. ಬಟ್ ನನಗೆ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದಕ್ಕಾಗಿರಲಿಲ್ಲ. ಬಟ್ ಈಗ ಹಾಗಲ್ಲ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ. ಅದ್ರ ಜೊತೆಗೆ ನನಗೆ ಒಂದು ಕ್ಲಾರಿಟಿ ಇದೆ, ನಾನು ಏನಾಗಬೇಕು, ಹಾಗೆ ನಾನು ಇವಾಗ ಮಾಡ್ತಿರೋದು ಸರಿನೋ ತಪ್ಪೋ ಅನ್ನೋದು ಒಂದು ಕ್ಲಾರಿಟಿ ಇದೆ. ಸೊ ಹಾಗಾಗಿ ಯಾವುದೇ ವಿಷಯ ಆದರೂ ಒಂದು ಕ್ಲಾರಿಟಿ ಇಟ್ಕೊಂಡು ಮಾಡಿದಾಗ ಅದು ನಿಜವಾಗ್ಲೂ ಸಕ್ಸಸ್ನ ಕಾಣುತ್ತೆ. ದೇವ್ರ ಪೂಜೆ ಮಾಡಬೇಕು ಅನಿಸ್ದಾಗಲೆಲ್ಲ ನನಗೆ ಏನೂ ಒಳ್ಳೆಯದೇ ಆಗ್ತಿಲ್ಲ, ಯಾಕೆ ಮಾಡಬೇಕು ಅಂತ ಅನಿಸಿದ ಸಿಚುವೇಶನ್ ಕೂಡ ಇದೆ. ಆದರೆ ಬಟ್ ನಾನು ಯಾವತ್ತೂ ಬಿಡಲಿಲ್ಲ. ಮಾಡೋಣ, ಏನಾದರೂ ಒಂದು ಹೋಪ್ ಸಿಗ್ಬೋದು ಅಥವಾ ಏನಾದರೂ ಒಂದು ಒಳ್ಳೇದಾಗ್ಬೋದು ಅಂದ್ಕೊಂಡೆ ಸ್ಟಾರ್ಟ್ ಮಾಡಿದ್ದು. ಸೊ ಇವಾಗ ಆಲ್ಮೋಸ್ಟ್ ನಾನು ಸ್ಟಾರ್ಟ್ ಮಾಡಿ 1 ಇಯರ್ ಆಗಿದೆ. ಬಟ್ ನನಗೆ ತುಂಬಾ ಖುಷಿ ಇದೆ. ನಾನು ಎಫರ್ಟ್ ಹಾಕಿ ಮಾಡಿದ್ರೆ ನಿಜವಾಗ್ಲೂ ಇದರಲ್ಲಿ ಸಕ್ಸಸ್ ಕಾಣ್ಬೋದು ಅಂತ ಒಂದು ಕ್ಲಾರಿಟಿ ಕೂಡ ಸಿಕ್ಕಿದೆ. ಸೊ ನಾನು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಕೂಡ. ಸೊ ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಬಂದು ಹೊಸ್ಲಿಗೆ ರಂಗೋಲಿನ ಹಾಕೋತಾ ಇದ್ದೀನಿ. ನನಗೆ ರಂಗೋಲಿ ಬಿಡೋದಂದರೆ ತುಂಬಾ ಇಷ್ಟ. ಚಿಕ್ಕ ವಯಸ್ಸಿಂದನೂ ಅಷ್ಟೇ ರಂಗೋಲಿ ಹಾಕೋದಂದರೆ ತುಂಬ ಇಷ್ಟ. ಅದೆಷ್ಟೋ ರಂಗೋಲಿ ಕಾಂಪಿಟೇಷನ್ಗಳೆಲ್ಲ ಹೋಗಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ, ಅದೆಷ್ಟು ದೂರ ಆದ್ರೂ ಕೂಡ. ಬಟ್ ಆವಾಗ ಏನೇ ಒಂದು ಅಮೌಂಟ್ ಅಂತ ಏನೂ ಸಿಗ್ತಾ ಇರಲಿಲ್ಲ. ಬಟ್ ನನಗೆ ಪ್ರೈಸ್ ಇಂಪಾರ್ಟೆಂಟ್ ಆಗಿತ್ತು ಅವಾಗ. ಇವಾಗಲೂ ಕೂಡ ಒಂದೊಂದು ಸರಿ ನಮ್ಮ ಏರಿಯಾದಲ್ಲಿ ಗಣಪತಿ ಎಲ್ಲ ಕೂರಿಸಿದಾಗ ರಂಗೋಲಿ ಕಾಂಪಿಟೇಷನ್ ಇಡ್ತಾರೆ, ನಾನು ಆವಾಗಲೂ ಕೂಡ ಹೋಗಿ ಪಾರ್ಟಿಸಿಪೇಟ್ ಮಾಡ್ತೀನಿ. ಬಟ್ ಅಲ್ಲಿ ಏನೂ ಸಿಗದೇ ಇರ್ಬೋದು, ಆದರೆ ನನಗೇನೋ ಒಂಥರ ಖುಷಿ ಆಗುತ್ತೆ ರಂಗೋಲಿ ಕಾಂಪಿಟೇಷನಲ್ಲಿ ವಿನ್ ಆದಾಗ. ಐ ಆಮ್ ವೆರಿ ಹ್ಯಾಪಿ. ಸೊ ಹಾಗಾಗಿ ಕಾಂಪಿಟೇಷನ್ಗಳೆಲ್ಲ ಇದ್ದಾಗ ನಾನು ಹೋಗಿ ಪಾರ್ಟಿಸಿಪೇಟ್ ಮಾಡ್ತೀನಿ ಇವಾಗಲೂ ಕೂಡ. ಸೊ ರಂಗೋಲಿ ಹಾಕೋದೇನು ಅಷ್ಟೊಂದು ಕಷ್ಟ ಇರಲ್ಲ, ತುಂಬಾ ಈಸಿ. ಆದರೆ ಕಲಿಬೇಕಷ್ಟೇ, ಕಲ್ತ ಮೇಲೆ ತುಂಬಾ ಈಸಿ. ಹಾಗೆ ಲುಕ್ಕಾಗಿ ಕಾಣಿಸುತ್ತೆ. ನೋಡಿ ಹೊಸ್ಲಿಗೆ ರಂಗೋಲಿ ಹಾಕಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಆಮೇಲೆ ಸ್ವಲ್ಪ ತುಳಸಿ ಗಿಡಕ್ಕೆ ನೀರನ್ನ ಹಾಕ್ಕೊಂಡು ಅದಕ್ಕೂ ಕೂಡ ಅರಿಶಿನ ಕುಂಕುಮ ಎಲ್ಲ ಹಾಕಿ ರಂಗೋಲಿ ಹಾಕಿ ಹೂವೆಲ್ಲ ಇಟ್ಟು ಇನ್ನು ಒಳಗಡೆ ಹೋಗಿ ದೇವ್ರ ಸಾಮಾನುಗಳನ್ನೆಲ್ಲ ತೊಳ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀನಿ. ದೇವ್ರ ಸಾಮಾನುಗಳಂದರೆ ತುಂಬ ಏನು ದೇವ್ರ ಸಾಮಾನುಗಳು ಇಟ್ಕೊಂಡಿಲ್ಲ ನಾನು. 2 ದೀಪ ಇದೆ, ಒಂದು ಕರ್ಪೂರ ಎಲ್ಲ ಬೆಳಗೋದು, ಹಾಗೇನೆ ಇನ್ನೊಂದು ಗಂಧಕಡ್ಡಿ ಸಿಕ್ಸ್ಕೊಳಕ್ಕೊಂದು ಪುಟಾಣಿದು ಒಂದಿದೆ ಅಷ್ಟೇ, 4 ಇರೋದು. ಅದನ್ನೆಲ್ಲ ತೊಳ್ಕೊಂಡು ನೀಟಾಗಿ ಬಟ್ಟೆಲೆಲ್ಲ ಒರೆಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಅಂತ ಅನಿಸಿದ್ದು ಏನಕ್ಕೆ ಅಂದರೆ, ಎಲ್ಲ ವಿಷಯಕ್ಕೂ ನಾವು ಹಸ್ಬೆಂಡ್ನ ಕೇಳೋದು ಅಥವಾ ಅತ್ತೆ ಮಾವನ್ನ ಕೇಳೋದು ನನಗಷ್ಟು ಸರಿ ಅನಿಸೋದಿಲ್ಲ. ನಾನು ಓದಿಲ್ವಾ, ಓದಿದ್ದೀನಿ. ನನಗೆ ಎಜುಕೇಷನ್ ಇಲ್ವಾ, ಎಜುಕೇಷನ್ ಕೂಡ ಇದೆ. ಆದರೆ ನನಗೆ ಹೊರಗಡೆ ಹೋಗಿ ಕೆಲಸ ಮಾಡೋದು ಅಷ್ಟು ನನಗಿಷ್ಟ ಆಗ್ತಿಲ್ಲ. ಯಾಕಂದರೆ
ಬೇರೆ ಯಾರ ಹತ್ರನೋ ಹೋಗಿ ನಾನು ಕೆಲಸ ಕೇಳಿ ಮಾಡಿ ಅದೆಲ್ಲ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಬಟ್ ನನಗೆ ಒಂದು ಇದ್ದಿದ್ದು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು, ಬಟ್ ಹೌಸ್ ವೈಫ್ ಆಗಿ ನನ್ನ ಮನೇಲೇ ಇದ್ಕೊಂಡು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಾಗ ಸೋಷಿಯಲ್ ಮೀಡಿಯಾನೇ ನನಗೆ ಫಸ್ಟ್ ನೆನಪಾಗಿದ್ದು. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಮಾಡಬೇಕು ಅಂತ ಇತ್ತು, ಆದರೆ ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ಕೂಡ ನನಗೆ ಸರಿಯಾಗಿ ಇದ್ದಿದ್ದಿಲ್ಲ. ಏನು ಮಾಡೋದು ಅಂತ ತುಂಬಾ ಥಿಂಕ್ ಮಾಡಿ ಯೋಚನೆ ಮಾಡಿ ಹೆಲ್ತ್ ರಿಲೇಟೆಡ್ ವೀಡಿಯೋಸ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದೆ. ಬಟ್ ನನಗೆ ಆವಾಗ ಸಡನ್ನಾಗಿ ಏನಾಯ್ತಂದರೆ ಕೆಲವೊಂದಷ್ಟು ವೀಡಿಯೋಸ್ ಮಾಡಿದಾಗ ನನಗೆ ವಾಯ್ಸ್ ಓವರ್ ಕೊಡೋದು ಹೇಗೆ, ಯಾವ ರೀತಿ ಅಪ್ಲೋಡ್ ಮಾಡಬೇಕು ಯಾವುದು ಸರಿಯಾಗಿ ಗೊತ್ತಿರಲಿಲ್ಲ. ಪ್ರತಿಯೊಂದನ್ನು ನಾನು ಯೂಟ್ಯೂಬ್ನ ನೋಡಿಕೊಂಡೇ ಕಲ್ತ್ಕೊಂಡಿದ್ದು. ಸೊ ಗೈಸ್, ನಿಮ್ಗೇನಾದರೂ ಬೇಕು, ನಾವು ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ, ಒಂದಷ್ಟು ಟಿಪ್ಸ್ ಏನಾದರೂ ಬೇಕು ಅನ್ನೋದಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪಕ್ಕಾ ನಿಮಗೆ ಒಂದಷ್ಟು ಟಿಪ್ಸ್ಗಳು ನನಗೆ ಗೊತ್ತಿರೋದು, ನಾನು ಮಾಡಿರೋ ತಪ್ಪುಗಳನ್ನ ನೀವು ಮಾಡಬೇಡಿ ಅಂತ ಎಷ್ಟೊಂದು ಟಿಪ್ಸ್ಗಳಿದೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಫೈನಲಿ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು. ಅಂದರೆ ದೀಪಗಳೆಲ್ಲ ತೊಳೆದಿಟ್ಕೊಂಡಿದ್ದಾಯಿತು. ಸೊ ಹೂವನ್ನ ಹೊರಗಡೆಯಿಂದ ತೊಗೊಂಡು ಬಂದು ಕೊಟ್ಟಿದ್ರು, ಅವಾಗ ತಾನೇ ಜಸ್ಟ್ ಫ್ರೆಶ್ ಹೂವು, ತುಂಬ ಚೆನ್ನಾಗಿತ್ತು ಹೂವುಗಳು. ಹಾಗೆಯೇ ಅದಕ್ಕೆ ಸ್ವಲ್ಪ ನೀರನ್ನೆಲ್ಲ ಹಾಕ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ದೇವ್ರ ಮನೆಗೆ ತೊಗೊಂಡೋಗಿ ಹೂವುಗಳನ್ನೆಲ್ಲ ಹಾಕಿ ದೇವ್ರಿಗೆ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ಅಲಂಕಾರನ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ಹೂವು ಇಟ್ಟರೆ ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ದೇವ್ರ ಮನೆಗೆಲ್ಲ ಫುಲ್ ರೆಡಿ ಮಾಡಿಕೊಂಡು ದೀಪಗಳೆಲ್ಲ ಒರೆಸ್ಕೊಂಡು ಎಣ್ಣೆ ಎಲ್ಲ ಬಿಟ್ಟು ರೆಡಿ ಮಾಡಿಟ್ಟು ನಾನು ಕೂಡ ರೆಡಿಯಾಗಿಬಿಟ್ಟು ಬಂದು ಪೂಜೆ ಮಾಡೋಣ ಅಂತ ಹೇಳಿ ಫುಲ್ಲು ತಲೆಯೆಲ್ಲ ಬಾಚ್ಕೊಂಡು ಬಂದುಬಿಡೋಣ ಅಂತ ಹೇಳಿ ರೆಡಿಯಾಗೋಕೆ ಹೋಗ್ತಾ ಇದ್ದೀನಿ. ನೀಟಾಗಿ ಎಲ್ಲ ರೆಡಿ ಮಾಡಿಕೊಂಡು ದೇವ್ರ ದೀಪನ ಹಚ್ಕೊಂಡಿದ್ದಂತೂ ಆಯಿತು. ನಾನು ಅಂದ್ಕೊಂಡ ಹಾಗೆಯೇ ಒಂದಷ್ಟು ಸಂಕಲ್ಪಗಳು, ಒಂದಷ್ಟು ವಿಷಸ್ ಏನಿದೆಯೋ ಅದನ್ನೆಲ್ಲ ಮಾಡಿಕೊಂಡು ನನಗೆ ಏನು ಸಿಕ್ಕಿದೆಯೋ ಅಷ್ಟಕ್ಕೆ ನನಗೆ ಯೂನಿವರ್ಸ್ಗೆ ಒಂದು ಥ್ಯಾಂಕ್ಫುಲ್ ಹೇಳಿ ಅದು ಪೂಜೆ ಎಲ್ಲನೂ ಮುಗಿಸ್ಕೊಂಡೆ. ಅದಾದಮೇಲೆ ನಾನಿಲ್ಲಿ ಬೆಳಿಗ್ಗೆನೇ ಒಡೆ ಮಾಡೋಣ ಅಂತ ಹೇಳಿಬಿಟ್ಟು ಕಡಲೆಬೇಳೆನ ನೆನೆ ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಾಗುತ್ತೆ ಕಡಲೆಬೇಳೆ ವಡೆ, ನನಗೆ ತುಂಬಾ ಇಷ್ಟ. ಅದ್ರ ಜೊತೆಗೆ ಸ್ವಲ್ಪ ಸೊಪ್ಪಿತ್ತು, ಸಬ್ಸಿಗೆ ಸೊಪ್ಪು, ಅದನ್ನು ಹಾಕ್ಕೊಂಡು ಮಾಡೋದಂತೂ ಸಖತ್ತಾಗಿರುತ್ತೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ನೀರಿಂದ ತೆಗೆದು ಸೋರು ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಪಾತ್ರೆನ ಇಟ್ಕೊಂಡು ನೀರಿಂದ ತೆಗೆದು ಸೋರು ಹಾಕೋತಾ ಇದ್ದೀನಿ. ಅದನ್ನು ಫಸ್ಟ್ ಇಲ್ಲಿ ಆ ವಡೆಗೆ ಏನು ಬೇಕೋ ಆ ಇಂಗ್ರೀಡಿಯೆಂಟ್ಸ್ನೆಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಣಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಜೀರಿಗೆ, ಹಾಗೆಯೇ ಸಾಲ್ಟ್, ಇದನ್ನು ಫಸ್ಟು ತರ್ತರಿಯಾಗಿ ರುಬ್ಕೊಬೇಕು. ಸೊ ಇದನ್ನೆಲ್ಲ ಒಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ, ತರ್ತರಿಯಾಗಿ ರುಬ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಇದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಜಾರ್ ಸ್ವಲ್ಪ ದೊಡ್ಡದಾಗಿತ್ತು. ಸೊ ಹಾಗಾಗಿ ರುಬ್ಬಕ್ಕೆ ಆಗ್ತಾ ಇರಲಿಲ್ಲ ಅದನ್ನು. ಅದಕ್ಕೆ ಸ್ವಲ್ಪ ಕಾಳುಗಳನ್ನ ಕೂಡ ಮಿಕ್ಸ್ ಮಾಡಿಕೊಂಡು ತರಿಯಾಗಿ ರುಬ್ಕೊಂಡೆ. ಆಮೇಲೆ ಸೊ ವಡೆ ಮಾಡಬೇಕಾದ್ರೆ ಮೇಯ್ನ್ ಏನು ಗೊತ್ತಾ, ಅದನ್ನು ನುಣ್ಣಗೆ ರುಬ್ಬಾರ್ದು, ತರ್ತರಿಯಾಗಿ ರುಬ್ಕೊಂಡ್ರೆ ಅಂದರೆ ಕಾಳುಗಳು ಸ್ವಲ್ಪ ಸಿಗಬೇಕು. ಈ ರೀತಿ ಸಿಗೋದ್ರಿಂದ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ಹಾಗೆಯೇ ತಿನ್ನೋದಕ್ಕೆ ಬಾಯಿಗೆ ಸಿಗ್ತಾ ಇದ್ದರೆ ಏನೋ ಒಂಥರ ಕ್ರಿಸ್ಪಿಯಾಗಿ ಸಖತ್ತಾಗಿರುತ್ತೆ. ಸೊ ರುಬ್ಬಿರೋ ಹಿಟ್ಟನ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬಟ್ ಅಲ್ಲಿ ಕ್ಲಿಪ್ಪಿಂಗ್ನ ತೊಗೊಳೋದನ್ನು ಮರೆತುಬಿಟ್ಟೆ. ಸೊ ಎಲ್ಲನೂ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಸ್ಪೂನ್ ಅಥವಾ ಸೌಟ್ ಏನಾದರೂ ಯೂಸ್ ಮಾಡಿದ್ರೆ ಅದು ಕ್ಲೀನಾಗಿ ಮಿಕ್ಸ್ ಆಗೋಲ್ಲ, ಸಾಲ್ಟ್ ಎಲ್ಲ ಕಡೆನೂ ಸ್ಪ್ರೆಡ್ ಆಗೋದಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಲ್ಟ್ ಏನಾದರೂ ಬೇಕು ಅಂದರೆ ಒಂದು ಸತಿ ಟೇಸ್ಟ್ನ ನೋಡಿಬಿಟ್ಟು ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಹಾಗೇ ಮಿಕ್ಸ್ ಮಾಡ್ಕೊಳ್ಬೇಕಿದ್ರೆ ಇದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದಂತೂ ನನಗೆ ತುಂಬಾ ಇಷ್ಟವಾದ ವಡೆ, ಚಿಕ್ಕ ವಯಸ್ಸಿಂದನೂ ಅಷ್ಟೇ ತುಂಬಾ ಇಷ್ಟ. ಈ ರೀತಿ ಉಂಡೆಗಳನ್ನ ಕಟ್ಕೊಂಡು ತಟ್ಟಿ ಎಣ್ಣೆಗೆ ಬಿಡ್ತಾ ಇದ್ದರೆ ಸಖತ್ತಾಗಿರುತ್ತೆ. ಸೊ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಂತೂ ಆಯಿತು. ಒಂದು ಕಡೆ ಇಲ್ಲಿ ಅನ್ನ ಸಾಂಬಾರೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಹಾಗೆ ನಮ್ಮ ಮಾವ ಸ್ವಲ್ಪ ಚಪಾತಿ ಕೇಳಿದ್ರು, ಅವ್ರಿಗೋಸ್ಕರ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಅವ್ರಿಗೆ ಬೇಕಾಗಿರೋಷ್ಟು ಮಾತ್ರ ಚಪಾತಿ ಹಿಟ್ಟನ್ನ ಕಲಿಸ್ಬಿಟ್ಟು ವಡೆ ಹಿಟ್ಟು ಎಲ್ಲ ಕೂಡ ರೆಡಿ ಇತ್ತು. ಎಲ್ಲನೂ ರೆಡಿ ಮಾಡಿ ನಾವು ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ. ಆಗಲೇ ನಾನು ಫಸ್ಟೇ ಹೇಳಿದಾಗೆ ದೇವಸ್ಥಾನಕ್ಕೆ ಹೋಗಲೇಬೇಕು, ಅದು ಎಷ್ಟೇ ಆಗಲಿ ಟೈಮ್ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ಫುಲ್ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದಾಗಿತ್ತು. ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೇಳಿಬಿಟ್ಟು ಮನೆಯಿಂದ ದೇವಸ್ಥಾನಕ್ಕೆ ಹೊರಟೆ. ಅಂದರೆ ನಮ್ಮ ಮಂಡ್ಯದಲ್ಲಿ ಹೊಸಳ್ಳಿ ಸರ್ಕಲಿಂದ ಮುಂದೆ, ನಿಮ್ಗೆ ಗೊತ್ತಿರುತ್ತೆ ಮಂಡ್ಯದವರೇ ಆಗಿದ್ದರೆ, ರಾಘವೇಂದ್ರ ಸ್ವಾಮಿ ದೇವಸ್ಥಾನ, ರಾಘವೇಂದ್ರ ಸ್ವಾಮಿ ಮಠ ಅಂತ ಕೇಳಿದ್ರೆ ಯಾರು ಬೇಕಿದ್ರೂ ಹೇಳ್ತಾರೆ. ಅಲ್ಲಿ ಹೋಗಿ ಬಂದರೆ ಏನೋ ಒಂಥರ ಸಮಾಧಾನ. ದೇವರು ನಾವು ನೋಡಬೇಕು ಅಂದ್ಕೊಂಡಿದ್ದಕ್ಕಿಂತ ದೇವರು ನಮ್ಮನ್ನ ನೋಡಬೇಕು ಅಂದಾಗ ಅವರೇ ನಮ್ಮನ್ನ ಕರ್ಸ್ಕೊತಾರೆ ಅನ್ನೋದು ಮಾತ್ರ ನಿಜ ಆಯಿತು. ಇಲ್ಲೇ ಹತ್ತಿರದಲ್ಲೇ ಇದ್ದರೂ ನಾನು ಎಷ್ಟೊಂದು ಸರಿ ಹೋಗಬೇಕು ಅಂದ್ಕೊಂಡಾಗಲೆಲ್ಲ ನನಗೆ ಹೋಗೋಕ್ಕಾಗೇ ಇರಲಿಲ್ಲ. ಸೊ ಇವತ್ತು ಕೂಡ ನೆನ್ನೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಮಾರ್ನಿಂಗ್ ಹೋಗೋ ಥರ ಸಿಚುವೇಶನ್ ಇರಲಿಲ್ಲ. ಬಟ್ ಈವ್ನಿಂಗ್ ಅಷ್ಟರಲ್ಲಿ ದೇವರೇ ನಮ್ಮನ್ನ ಕರ್ಸ್ಕೊಂಡ್ರು ಅಂತಲೇ ಅಂದ್ಕೊತೀನಿ. ಆದರೆ ನನಗಿಲ್ಲಿ ಬಂದ ತಕ್ಷಣ ಅನಿಸಿದ್ದೇನೆಂದರೆ, ಇದೇನು ಮಂತ್ರಾಲಯನ ಅಥವಾ ಮಂಡ್ಯನ ಅನಿಸೋಷ್ಟು ತುಂಬಾ ರಶ್ ಇತ್ತು. ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಜನ ಇದ್ದಾರೆ. ಹೊರಗಡೆ ಎಲ್ಲ ಬೈಕ್ ನಿಲ್ಸೋಕ್ಕಂತೂ ಅಲ್ಲೊಂದು ಚೂರು ಜಾಗನೇ ಇರಲಿಲ್ಲ. ನಾವು ಒಂದು ರೌಂಡ್ ಬಂದಿದ್ದೀವಿ ಫುಲ್ಲು. ಆ ಕಡೆಯಿಂದ ಬಂದು ಆಮೇಲೆ ವಿ ರೋಡಲ್ಲಿ ಸ್ವಲ್ಪ ಜಾಗ ಇತ್ತು ಅಂದ್ಬಿಟ್ಟು ಆ ಕಡೆ ಹೋಗಿ ಪಾರ್ಕಿಂಗ್ ಮಾಡಿ ಮತ್ತೆ ಈ ಕಡೆ ಬಂದಿದ್ದು ನಾವು.
ಸೊ ಗಾಡಿನ ಪಾರ್ಕ್ ಮಾಡಿ ದೇವಸ್ಥಾನದ ಒಳಗಡೆ ಅಂತೂ ಬಂದಾಯಿತು. ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ದೇವ್ರು ನೋಡೋಕೆ 2 ಕಣ್ಣು ಸಾಲದು ಅಷ್ಟು ಚೆನ್ನಾಗಿತ್ತು. ಸೊ ರಾಯರ ಭಕ್ತರು ಯಾರೇ ಇದ್ರೂ ಒಂದು ಸರಿನಾದರೂ ಇಲ್ಲಿ ವಿಸಿಟ್ ಮಾಡೇ ಇರ್ತಾರೆ. ಅಷ್ಟು ಚೆನ್ನಾಗಿತ್ತು. ನನಗಂತೂ ತುಂಬಾ ಖುಷಿ ಆಯಿತು. ಅಲ್ಲಿ ಹೊರಗಡೆ ಬಂದು ಪ್ರಸಾದಕ್ಕೆ ಒಂದು ದೊಡ್ಡ ಕ್ಯೂವೇ ಇತ್ತು. ಸೊ ದೊಡ್ಡ ಕ್ಯೂನ ಮುಗಿಸ್ಕೊಂಡು ಪ್ರಸಾದನ ಕೂಡ ತೊಗೊಂಡು ಸೊ ಪ್ರಸಾದನೆಲ್ಲ ತಿಂದ್ಕೊಂಡು ಮನೆಗೆ ಹೋಗೋ ಟೈಮ್ ಅಂತೂ ಆಯಿತು. ಆಲ್ಮೋಸ್ಟ್ 9:00 ಆಗಿತ್ತು ಟೈಮ್ ಬಂದು. ಆದರೆ ರಶ್ ಮಾತ್ರ ಅಷ್ಟೇ ಇತ್ತು. ತುಂಬಾ ಟ್ರಾಫಿಕ್. ಆ ರೋಡ್ ಅಂತೂ ನೋಡೋಕ್ಕೆ ಆಗಲ್ಲ, ಅಷ್ಟೊಂದು ಟ್ರಾಫಿಕ್ ಇರುತ್ತೆ. ಸೊ ಅಲ್ಲಿಂದ ಬಂದು ನಾವು ಮೆಡಿಕಲ್ಗೆ ಹೋಗಬೇಕಾಗಿತ್ತು. ಸ್ವಲ್ಪ ಕ್ರೀಮ್ಗಳೆಲ್ಲ ತೊಗೊಬೇಕಾಗಿತ್ತು ಅಂತ ಹೇಳಿಬಿಟ್ಟು ಇಲ್ಲಿ ಫ್ರ್ಯಾಂಕ್ ರೋಸಸ್ ಮೆಡಿಕಲ್ಗೆ, ಇಲ್ಲೇ ಸರ್ಕಲಲ್ಲಿ ಒಂದು ಮೆಡಿಕಲ್ ಸಿಗುತ್ತೆ, ಅಲ್ಲಿಗೆ ಹೋಗಿ ಮೆಡಿಕಲಲ್ಲಿ ಎಲ್ಲನೂ ತೊಗೊಂಡು ರಿಟರ್ನ್ ಬರಬೇಕಾದ್ರೆ ನಮ್ಮ ಪಾಪು ಏನು ಹೇಳ್ತಿದ್ದಾಳೆ ಕೇಳಿಸ್ಕೊಳ್ಳಿ. ಅವಳು ಕೆಳಗಿಳಿ, ಇಲ್ಲಿ ಕೆಳಗೆ ಏನು ಹೇಳು. ಹಾಂ, ಕ್ರಿಕೆಟ್ ಆಡ್ತೀಯಾ? ಹಾಂ, ನೀನು ಇಷ್ಟು ಉದ್ದ ಇದೆಯಲ್ಲ, ಬ್ಯಾಟ್ ಅಷ್ಟು ಉದ್ದ ಇರುತ್ತೆ. ಹಾಂ, ಬ್ಯಾಟು ಜಾಸ್ತಿ ಉದ್ದ ಇರುತ್ತೆ. ಬ್ಯಾಟು ನಿನ್ಗೆ ಎಡ್ಸಲ್ಲ ಹೊಡಿಯೋಕ್ಕೆ. ಹೊಡೆದು ಬಿಡ್ತೀಯಾ? ಹೊಡಿತೀಯಾ? ಹಾಂ, ಸಿಕ್ಸ್ ಹೊಡಿತೀಯಾ? ಓ ಐ ಈ ಕಡೆ ಈ ಕೈ ಐ 6 ಹೊಡಿತೀಯಾ? ಆಯ್ತು. 6 ಹೊಡಿತೀಯಾ? ಆ ಮೆಡಿಕಲ್ ಪಕ್ಕದ ಅಂಗಡೀಲಿ ಇದು ಸೊಳ್ಳೆದ ಬ್ಯಾಟ್ ಇರುತ್ತಲ್ಲ ಅದಿತ್ತು. ಅದನ್ನು ನೋಡಿ ಇವಳು ಕ್ರಿಕೆಟ್ ಆಡ್ತೀನಿ ಅದರಲ್ಲಿ 6 ಹೊಡಿತೀನಿ ಅಂತ ಹೇಳ್ತಾ ಇರೋದು. ಅಲ್ಲಿ ನೋಡಿ ನೀವು ಸರಿಯಾಗಿ ನೋಡಿದ್ರೆ ಅದಕ್ಕೆ ಕಾಣುತ್ತೆ. ಸೊ ಅಲ್ಲಿಂದ ರಿಟರ್ನ್ ಮನೆಗೆ ಬಂದು ಸ್ವಲ್ಪ ಚಪಾತಿ ಎಲ್ಲ ಕಲಸಿಟ್ಟಿದ್ನಲ್ಲ, ಚಪಾತಿ ಹಿಟ್ಟು, ಅದನ್ನೆಲ್ಲ ಚಪಾತಿ ಎಲ್ಲ ರೆಡಿ ಮಾಡಿ ಆಮೇಲೆ ಉಡೆಗೆ ರೆಡಿ ಮಾಡಿ ತಡ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಸೊ ಮಲ್ಕೊಂಡಿದ್ದಂತೂ ಆಯಿತು. ಸೊ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಇದೇ ರೀತಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ, ಹಾಗೆ ನೆಕ್ಸ್ಟ್ ಒಂದು ನ್ಯೂ ಕಂಟೆಂಟ್ ಜೊತೆ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.